ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಬದುಕು ಮುಂದಕ್ಕೆ ಹೋಗುತ್ತೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಹೆಣ್ಣು ಕೊಡ್ತಾರೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಇನ್ನೊಂದೇ ಆಗುತ್ತೆ. ಶಿವರಾಮ್ ಕರ್ನೋ ದೇವಿ ದೇಹಿ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದರು. ನನ್ನ ಹೆಗಲ ಮೇಲೆ ಕೈ ಟ್ಯಾಕ್ ಮಾಡಿಸಿದ್ರು ಅವರು. ಕೈ ಹಿಂಗೆತ್ತು, ನೇಗಿಲೇ ತಕೆ ಇನ್ನೂ ಎತ್ತು ಕೈ ಎತ್ತಬೇಕು, ನಿಮ್ಮದೇ ಕೈ ಕಾಲು ನನ್ನದಲ್ಲ, ಅದು ನೀವು ಬಳಸಬೇಕು ಅನ್ನೋದು. ರಂಗಾಯಣಕ್ಕೆ ಬಂದುಬಿದ್ದೆ. ಕಾರಂತೂ ಇನ್ನೊಂದು ದೊಡ್ಡ ಜಗತ್ತು ತೋರಿಸೋದು. ಸರ್, ಒಂದು ನಯಾಪೈ ಇಲ್ಲ ಸರ್ ಕೈಯಲ್ಲಿ, ಒಂದೇ ಒಂದು ನಯಾಪೈ ಇಲ್ಲ. 24 ಜನ ಸಮರ್ಥವಾದ ಆ್ಯಕ್ಟ್ರು. ಯಾರ್ಯಾರು ಇವತ್ತು ನೋಡ್ತಾ ಇದ್ರಿ ನೀವು, ರಂಗಾಯಣ ರಘು ಆಗಲಿ, ಅವನಾಗಲಿ, ಯಾರು ಅರುಣ್ ಸಾಗರ್, ಈ ಬಹುತೇಕ ತುಂಬ ಜನ ಒಳ್ಳೊಳ್ಳೆ ನಟಗಳು ಅವರೆಲ್ಲರ ಜೊತೆಲಿ ಬದುಕಿದೆ ನಾನು. ಅಲ್ಲ ಮೇಡಮ್, ಧರ್ಮಪತ್ನಿ ಇವಾಗ ಹಂಗೆ ಕೇಳ್ಬಿಡದ ಲೇಡೀಸ್ ಕೇಳ್ಬಿಟ್ರೆ ಪ್ರಕೃತಿ ಸಹಜ ಕಂಡ್ರೆ ಈ ವಯಸ್ಸಲ್ಲೂ ಮಡಿಕತ್ತಾರೆ. ನಾಗಮಂಡಲ ಮಾಡಿದೆ, ಅವಾರ್ಡ್ ಬಂತು. ಚುಬಾಣ ಓದ್ತಾ ಇದ್ದೆ. ONK ಪನ್ನುಗಳೆಲ್ಲ ಇಷ್ಟ ಆಗ್ತಾಯಿತ್ತು ನನಗೆ. ಆಮೇಲೆ ನೀವು ಆಗ ಒಂದು ಚಿತ್ರಪ್ರಭಾ ಅಂತೇನೋ ಪತ್ರಿಕೆ ಬರ್ತಾಯಿತ್ತು. ಚಿತ್ರದೀಪ ಸಿನಿಮಾ ಪತ್ರಿಕೆ. ಸಿನಿಮಾ ಪ್ಲಸ್ ರಂಗಭೂಮಿ. ಹೌದು, ಚಿತ್ರದೀಪ ಮತ್ತು ಆ ಥರದ್ದು ಪತ್ರಿಕೆ. ಆಮೇಲೆ ಆ ನಿಧಾನವಾಗಿ ಏನೋ ಅರಗಿಣಿ ಶುರು ಆಯಿತು, ಆಮೇಲೆ ಶುರು ಆಯಿತು. ಆಮೇಲೆ ಹಾಯ್ ಬೆಂಗಳೂರು, ಲಂಕೇಶ್ ಪತ್ರಿಕೆ ಫಸ್ಟು. ಆಮೇಲೆ ಹಾಯ್ ಬೆಂಗಳೂರು. ಹಿಂಗೆ ನಿಧಾನ ಓದ್ಕೋತಾ ಒಬ್ಬ ನಟನ ಆಗಬೇಕಾದ್ರೆ ಬರೀ ರೆಗ್ಯುಲರ್ ಸಿನಿಮಾ ನಟ ಏನಾರು ಆಗಿಬಿಟ್ರೆ ಅವನಿಗೆ ಜನ್ರೇಷನ್ನಲ್ಲಿರುವಂಥ ಪರಂಪರಾಗತವಾದ ಮೌಲ್ಯಗಳನ್ನ ಮುಂದಿನ ತಲೆಮಾರಿಗೆ ತೊಗೊಂಡೋಗೋಕ್ಕಾಗಲ್ಲ. ಅವನೊಬ್ಬ ದಾಖಲಿತ ಮನುಷ್ಯ ಆದರೆ ನಿಮ್ಮ ನಂತರವೂ ಚಲನಚಿತ್ರಗಳು ಉಳ್ಕೋತವೆ ಗುರುಗಳೇ. ಹಾಗೆ ಒಂದು ನಾಟಕದಲ್ಲಿ ಯಾರೋ ಪಾತ್ರ ಮಾಡಿದ್ದನ್ನು ಉಳ್ಕೊಂಡು ನಾನು ಇಲ್ಲಿ ಕಲ್ತಿ ಅಂತಂದರೆ ಅದು ಉಳ್ಕೋತದೆ, ಅಭಿನಯ ಉಳ್ಕೋತದೆ. ಕಥಾನಾಯಕನ ಕತೆ ಬರೋದು ಎಷ್ಟು 50-60 ವರ್ಷ ಆಗೋದ್ರೂ ರಾಜ್ಕುಮಾರ್ ಜೀವನ ಚರಿತ್ರೆ ನಮ್ಮ ಮುಂದೆ ನಮ್ಮ ಮುಂದೆ ಇದೆ. ಆ ಥರದ್ದು ಉಳಿಸೋವಂಥ ಏನಾದ್ರು ಕೆಲಸ ಮಾಡಬೇಕು ಅಂತ. ಅದಕ್ಕೆ ತಕ್ಕನಾಗೆ ಡಿಗ್ರಿ ಎಲ್ಲ ನಾಟಕ ಹಚ್ಕೊಂಡು ಜಾಸ್ತಿ ಹುಚ್ಚಾಗ್ಬಿಟ್ಟಿದ್ದೆ. ಅಷ್ಟೊಂದಾಗಲಿ 60% ಹುಚ್ಚು ಜಾಸ್ತಿ ಆಗಿತ್ತು ನನಗೆ. ಒಂಥರ ಇದು ಹುಚ್ಚು ಅಂತ ಕರಿತೀನಿ. ನಮ್ಮ ಕಡೆ ಇನ್ನೊಂದು ನಾಟಕ ಹುಚ್ಚು ಅಂತಾರೆ, ನಾಟಕ ತೆಲುಗು ಅಂತ ಕರೀತಾರೆ. ತೆಲುಗು ಅಂತ ಮಂಡ್ಯ ಭಾಷೆ ತೆಲುಗು ಅಂತ ಕರೀತಾರೆ. ಜಾಸ್ತಿ ಆಗ್ತಾ ಹೋಯಿತು. ಮತ್ತು ಅಷ್ಟೊತ್ತಿಗೆ ನೀನಾಸಮ್ ಅಂತ ಒಂದು ಸಲ ಅದು ತರಂಗ ಅನ್ನೋ ಒಂದು ವಾರಪತ್ರಿಕೆಯಲ್ಲಿ ನಮ್ಮ ಇವರು ತರಂಗ ಸಂಪಾದಕರು ಸಂತೋಷ್ ಕುಮಾರ್ ಗುಲ್ವಾಡಿ, ಆ ಗುಲ್ವಾಡಿಯವರು ಒಂದು ಪತ್ರಿಕೆ ಆರ್ಟಿಕಲ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ KV ಸುಬ್ಬಣ್ಣ ಅಂತ. ಏನು KV ಸುಬ್ಬಣ್ಣ, ಏನು ನೀನಾಸಮ್ ಅಂತ ಓದ್ತೀನಿ. ಏನು ನೀನಾಸಮ್ ವಿಚಿತ್ರವಾಗಿದೆಯಲ್ಲ, ಏನಿದು ಅಂತ. ಅದು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅನ್ನೋದ್ರ ಹೆಸರದು. ಅದು ನಾನು ಏನು ಇದು, ನಾನು ನಮ್ಮ ಮನೇಲಿ ಸುಳ್ಳು ಹೇಳ್ಬಿಟ್ಟು, ನೋಡಿ ನಾನು ಇದಕ್ಕೆ ಹೋಗ್ಬೇಕು ಒಂಚೂರು, ಡಿಗ್ರಿ ಹೆಂಗೂ ಮುಗಿತಾ ಇದೆ. ಮುಗಿದ ತಕ್ಷಣ ಅಲ್ಲಿ ಹೆಗ್ಗೋಡು ಅನ್ನೋ ಕಡೆ ಒಂದು ಇಂಟರ್ವ್ಯೂ ಇದೆ. ಆ ಇಂಟರ್ವ್ಯೂ ಏನು ಅಂದರೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ತಕ್ಷಣ ಕೆಲಸ ಕೊಟ್ಬಿಡ್ತಾರೆ. ಇದು ಹುಚ್ಚೆ ಸರ್. ಇಲ್ಲ ಅಂದ್ರೆ ಏನು ಮಾಡ್ತಾರೆ ಮನ್ಲಿ ಸರ್, ಮಧ್ಯಮ ವರ್ಗದ ಮನ್ಲಿ ಅದು ಈ ಥರದ್ರು. ಈ ನಾವೇನು ಇಡೀ ಜಗತ್ತು ಹೊರಗಡೆ ಕಲ್ಸ್ಕೊಡೋಂಗೆ ಮೇಲ್ವರ್ಗದ್ದು ಇದು ಅಂತೆಲ್ಲ ಇವತ್ತು ಇಡೀ ಜಗತ್ತಿಗೆ ಸ್ಪೆಷಲ್ ಅಲ್ಲ ಸರ್. ಅವಾಗಂತೂ ಇನ್ನೂ ಯಾರು ಬುದ್ಧಿ ಇದೆ ಅವನಿಗೆ ಅಂತ ಅಂದ್ಬಿಡ್ತಾರೆ. ಅಂದ್ಬಿಟ್ಟು ಗೌರ್ಮೆಂಟ್ ಕೆಲಸ ಸಿಗುತ್ತಾ? ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಬದುಕು ಮುಂದಕ್ಕೆ ಹೋಗುತ್ತೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಹೆಣ್ಣು ಕೊಡ್ತಾರೆ. ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಇನ್ನೊಂದೇ ಆಗುತ್ತೆ. ಹಂಗಾಗಿ ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತದೆ. ಅಗ್ರಿಕಲ್ಚರ್ ಅಸಿಸ್ಟೆಂಟ್, ವೆರಿ ಗುಡ್ ಹೋಗಿದ್ದು ಪರವಾಗಿಲ್ಲ ಅಂತ ಅಪ್ಪನ ಕಳಿಸ್ಕೊಡ್ತಾರೆ. ಮನೇಲಿ ಗುಡ್ ಅಂತಾರೆ. ನಾನು ಹೋಗಿರೋದು ನೀನಾಸಮ್ಗೆ ಸೇರ್ಕೊಳ್ಳೋಕ್ಕೆ. ಅಲ್ಲೊಂದು ಡಿಪ್ಲೊಮೊಗೆ ಸರಿ ಡಿಪ್ಲೊಮೊ ಇಂಟರ್ವ್ಯೂ ಮಾಡ್ತಾರೆ. ದೊಡ್ಡ ಜನ ಅವರುಗಳ ಪ್ರಸನ್ನ, KV ಸುಬ್ಬಣ್ಣ, ದಿಗ್ಗಜರು ತುಂಬ ಎಲ್ಲ ಕೂತ್ಕೊಂಡೆಲ್ಲ ಕೇಳ್ತಾರೆ. ಮಂಡ್ಯದಿಂದ ಬಂದಿದ್ದೀರಾ? ಮೈಸೂರು ಹತ್ರ ಮಂಡ್ಯ. ಅಲ್ಲಿಗೆ ನಾನೇ ಫಸ್ಟು ಸ್ಟೂಡೆಂಟು. 38 ವರ್ಷದ ಕೆಳಗಡೆ. ಮುದ್ದೆ ಸಿಗಲ್ಲ, ಪರವಾಗಿಲ್ಲ. ಇಲ್ಲ ಸರ್, ಏನು ಕೊಡ್ತಿರೋ ತಿನ್ಕೊಂಡಿರ್ತೀನಿ. ನಾಟಕ ಚಟ ಜಾಸ್ತಿ ಆಗಿದೆಯಲ್ಲ, ಅಷ್ಟೊಂದು ಹೇಳಿದ್ರು 60-70 ದಾಟ್ಬಿಟ್ಟಿದೆ ಅಂತ. ಜ್ವರ ಜಾಸ್ತಿ ಆದಂಗೆ. ಸರಿ ಹೋಗು ಸೇರ್ಕೋಬೋದು, ಆಯ್ತು ಒಂದು ಸೆಲೆಕ್ಟಿವ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೊತ್ತಿಗೆ ಬರ ನೋಡಿರ್ತೀನಿ MS ಅದು. ಸ್ವಲ್ಪ ನಿಧಾನವಾಗಿ ತಾರುಣ್ಯದಲ್ಲಿ ಯೌವನದಲ್ಲಿ ಒಬ್ಬ ಮನುಷ್ಯ ಒಂಚೂರು ಎಡಪಂಥೀಯ ಚಿಂತನೆಗಳನ್ನು ರೂಢಿಸಿಕೊಳ್ಳದಿದ್ದರೆ, ಜಗತ್ತೆಲ್ಲ ಒಂದೇ, ಎಲ್ಲ ಜಾತಿಗಳು ನಮ್ಮದಿಂದ ತಂದುಕೊಳ್ಳದಿದ್ದರೆ ಅವನ ಆಮೆಯಿಂದ ಏನಾದರೂ ಪ್ರಯೋಜನ ಇಲ್ಲ. ಆ ಒಂದು ವಯಸ್ಸಿನಲ್ಲಿ ಪ್ರತಿಯೊಂದು ಇಲ್ಲ ನ್ಯಾಯ ಸಿಗಬೇಕು. ರೋಡ್ ಕೆಟ್ಟೋಗಿದ್ರೆ ರಿಪೇರಿ ಮಾಡಿಸ್ಬೇಕು. ಅವ್ರು ಹೆಂಗೆ ಕೊಡಲ್ಲ ನ್ಯಾಯ? ಹಂಗೊಂದು ನಾವು ದುಡ್ಡು ಕೊಟ್ಟಿದ್ದೀವಿ, ಒಳ್ಳೆ ಪಿಕ್ಚರ್ ತೋರಿಸ್ಲೇಬೇಕು ಅಂತ. ಇವಾಗ ನನಗೆ ಯಾವ ಪಿಕ್ಚರ ನೋಡೋದು ಹಂಗಿಲ್ಲ. ದುಡ್ಡು ಕೊಟ್ಟಿದ್ದೀವಿ, ಒಳ್ಳೆ ಪಿಕ್ಚರ್ ತೋರಿಸ್ಬೇಕು ನೀವು ಅಂತ. ಹಂಗೆ ದುಡ್ಡು ಕೊಟ್ಟಿದ್ಮೇಲೆ ನಾವು ಒಳ್ಳೆ ನಾಟಕ. ಈ ಥರದ್ದು ಏನೇನೋ ಒಂಥರ ಉದ್ವಿಗ್ನಕಾರಿ
ಕೆಂಪು ಮನಸ್ಸಿನ ಇದನ್ನ ಇಟ್ಕೊಂಡು ಆಮೇಲೆ ಕೈಯಲ್ಲಿ ಬೇರೆ ಲಂಕೇಶ್ ಪತ್ರಿಕೆ ಇಟ್ಕೊಂಡು ಓಡ್ತಾ ಇದ್ವಿ ನಾವು. ಭಾರಿ ಅಂತ ಲಂಕೇಶ್ ಪತ್ರಿಕೆಯಲ್ಲಿ ನಾವು ಯಾವ ಥರ ಬರಗಾರರು ಅಂದರೆ ಆ ತುಂಟಾಟ ಕ್ವಶನ್ಸ್ ಕೇಳ್ತಾ ಇದ್ವಿ. ಆ ಥರ ಬರಗಾರ ಕ್ವಶನ್ಸ್ ಕೇಳೋದು ಅವ್ರು ಏನೋ ಆನ್ಸರ್ ಮಾಡೋದು. ಈ ಲಂಕೇಶ್ ಪತ್ರಿಕೆ ನಾನು ಕ್ವಶನ್ ಬಂದ್ಬಿಟ್ಟಿದೆ ನಾವು. ಆಮೇಲೆ ರವಿ ಬೆಳಗೆರೆ ಏನೋ ಕ್ವಶನ್ ಕೇಳೋ ಬಂದ್ಬಿಟ್ಟಿದೆ. ಈ ತುಂಟಾಟ ಓದ್ತಾ ಇದ್ದೀನಿ ನಾವು, ತುಂಟಾಟ ಓದ್ತಾ ಇದ್ದೀನಿ, ಅದು ಓದ್ತಾ ಇದ್ದೀನಿ ಹೈ ಬೆಂಗಳೂರಲ್ಲಿ. ಇದೇ ಚರ್ಚೆ ಸರ್. ಹೆಚ್ಚು 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 ನಾವು ರಂಗಭೂಮಿಯವರೇ ಆದರೂ ಹೆಚ್ಚು ಹೆಚ್ಚು ಪ್ರಗತಿಪರ ಚಿಂತನೆಗಳನ್ನ ಯೋಚನೆ ಮಾಡ್ತಾ 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 ಹಂಗೆ ರೂಢಿಸ್ಕೊಂಡವ್ರು. ನೀನಾಸಂ ತಿರುಗಾಟದಲ್ಲೇ ನೀನಾಸಂಗೆ ಆಯ್ಕೆ ಆಗ್ತೀನಿ. ಆ ವರ್ಷ ದಿ ಬೆಸ್ಟ್ ಬ್ಯಾಚ್ ಅಂತ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನೀನಾಸಂ ತಿರುಗಾಟ ಅಂತ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ರಂಗ ಸಂಚಲನ ಆಗಿದೆ, ಒಂದು ಮೂಮೆಂಟ್ ಆಗಿದೆ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ತಿರುಗಾಟ ಅನ್ನೋ ಪ್ರಾಜೆಕ್ಟ್ ಸರ್. ಎಲ್ಲ ಇವತ್ತು ಕನ್ನಡ ಏನು ದಿ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಅವರೆಲ್ಲರೂ ಬಂದಿರುವಂಥ ಅಲ್ಲಿಂದ ಆ ಪ್ರಾಜೆಕ್ಟಿಂದ ಬಂದಿರುವಂಥವ್ರು. ಸರಿ ನಾನು ಆಗ್ತೀನಿ 3 ವರ್ಷ ಆಗ್ತೀನಿ, ಇಡೀ ಕರ್ನಾಟಕ ಬರ್ತೀನಿ. ಮನೆಗೆ ಹೋಗ್ತೀನಿ ನಾನು. ಎಲ್ಲೆಲ್ಲಿ ಸ್ಟೇಜ್ಗಳಿದೆ ಎಲ್ಲ ಸ್ಟೇಜು ಕಸ ಗುಡಿಸಿದ್ದೀನಿ, ರಂಗಮಂದಿರಗಳು ಕಟ್ಟಿದ್ದೀನಿ. ಅದಾಗಿದೆ ಇದಾಗಿ ಮಾಡ್ಕೊಂಡು ಮುಗಿಸಾದ್ಮೇಲೆ ನೆಕ್ಸ್ಟ್ ಏನು ಮುಂದೆ ಗೌರ್ಮೆಂಟ್ ಕೆಲಸ ಇರೋ ಕಾರಂದ್ರೆ ಗೌರ್ಮೆಂಟ್ ಕೆಲಸ ಇರ್ಕೊಂಡು ನಮ್ಮ ಗ್ರಾಚಾರ ನೋಡಿ ಸರ್ ಎಷ್ಟು ಒಳ್ಳೇದಾಗ್ತಾ ಹೋಗ್ತೀನಿ. ಒಳ್ಳೇದೇ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ ನನಗೆ. ನಾಟಕಕ್ಕೆ ಯಾರು ಸೇರ್ಕೊತಾರೆ ಮಲ್ಲಿ ಒಳ್ಳೆ ಗೌರ್ಮೆಂಟ್ ಕೆಲಸ ಅಂತ ಒಳ್ಳೇದು. ಮೈಸೂರು ರಂಗಾಯಣ ಅಂತ ಕಾಲ್ ಮಾಡಿದ್ದಾರೆ. 300 ಜನ 400 ಜನ ಅಪ್ಲಿಕೇಶನ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನೀನು ಹಾಕೋ 3-4 ಇಂಟರ್ವ್ಯೂ ಸೆಲೆಕ್ಟ್ ಆದ್ರೆ ರಂಗಾಯಣಕ್ಕೆ ಬರ್ಬೋದು ಅಂತಾರೆ. ನಾನು ರಂಗಾಯಣದಲ್ಲಿ ಸೆಲೆಕ್ಟ್ ಆಗಿ ಬಂದು ಬೀಳ್ತೀನಿ. ನಂದೇ ಮೊದಲೇ ಹೆಸರು ಮೈಸೂರು ರಂಗಾಯಣಕ್ಕೆ ಮಟ್ಟ. ಅದು 35 ವರ್ಷ ಆಯಿತು ಅಂತ ಅನ್ಕೋತೀನಿ. ಆಯಿತು. ಆವಾಗ ಮೈಸೂರಿಗೆ ಬರ್ತೀನಿ ಹೆಗ್ಗೋಡಿಂದ ಅಷ್ಟದು ಮುಗಿದಿರ್ತದೆ 3-4 ವರ್ಷ ಆಗಿರ್ತದೆ. ಹೆಗ್ಗೋಡಿನಲ್ಲಿ ನನಗೆ ಸಿಕ್ಕಿದ್ದು ಸುಬ್ಬಣ್ಣ ಆಗಲಿ, ಜಂಬೆ ಆಗಲಿ, KG ಕೃಷ್ಣಮೂರ್ತಿ ಆಗಲಿ, ವೆಂಕಟರಮಣ ಆಯ್ತಾ, ಇವರು ನಮ್ಮ ಕನ್ನಡವನ್ನು ಭಾಳ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಂಥ ಅನೇಕ ಅದ್ಭುತವಾದ TP ಅಶೋಕೆಲ್ಲ ಇದ್ದರು. ಒಳ್ಳೊಳ್ಳೆ ಜನಗಳ ಆಮೇಲೆ ಶಿವರಾಮ್ ಕಾರಂತರು ಪಾಠ ಮಾಡಿದರು ಸರ್. ಶಿವರಾಮ್ ಕಾರಂತ ದೇವಿ ದೇಹಿ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದರು. ನನ್ನ ಹೆಗಲ ಮೇಲೆ ಕೈ ಇಟ್ಟು ಆ್ಯಕ್ಟ್ ಮಾಡಿಸಿದ್ರು ಅವರು. ಕೈ ಹಿಂಗೆತ್ತು ನೇಗಿಲೇತಕ್ಕೆ ಇನ್ನೂ ಎತ್ತು ಕೈ ಎತ್ತಬೇಕು, ನಿಮ್ಮದೇ ಕೈ ಕಾಲು ನನ್ನದಲ್ಲ, ಅದು ನೀವು ಬಳಸಬೇಕು ಅನ್ನೋರು. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಆ್ಯಕ್ಟ್ರು ಅವ್ನ ಕೈಕಾಲು ಅವನೇ ಬಳಸ್ಬೇಕು. ನಮ್ಮಲ್ಲಿ ತುಂಬ ಜನ ಕೈಕಾಲು ಬಳಸೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವ್ರು ಸೆಟ್ಲ್ ಅನ್ನೋ ಬರದಲ್ಲಿ ಅದು ಯಾಕೆ ಬಳಸ್ಬೇಕು ಅನ್ನೋ ಸಹಜವಾಗಿ ಏನೋ ಮಾತಾಡ್ಬೇಕಾದ್ರೆ ನೀವು ಕನ್ನಡ ಕೈ ಹಿಂಗೆ ಅಂದ್ಕೊಂಡ್ರೆ ನನ್ನ ಕೈ ಹಿಂಗೆ ಅಂತೀನಿ, ಏನೋ ಮಾತಾಡ್ತೀರಿ, ಇಷ್ಟೇ ಸಹಜವಾಗಿರಬೇಕು ಅಂತ. ಅಂದರೆ ಆ್ಯಕ್ಟಿಂಗ್ನ ಒಂದು ಧ್ಯಾನ, ಒಂದು ಪರಂಪರೆ ಮತ್ತು ಸಹಜವಾಗಿರೋದು ಮತ್ತು ಅದನ್ನು ಸ್ಟೈಲೈಸ್ ಮಾಡಿದಾಗ ಯಕ್ಷಗಾನದಲ್ಲಿ ತಾಳಮದ್ದಲ್ಲಿರುವಂಥ ಅನೇಕ ಗುಣಗಳು, ತುಂಬ ವಿಚಾರಪೂರ್ಣವಾದಂಥ ವಿಷಯಗಳು ತಿಳ್ಕೊಳ್ಳೋಕ್ಕೆ. ಅದು ಯಾಕೆ ದಕ್ಷಿಣ ಕನ್ನಡದವ್ರನ್ನ ಮಾತ್ರ ಬುದ್ಧಿವಂತ ಜಿಲ್ಲೆ ಅಂತ ಕರಿಬೇಕು? ಯಾಕೆ ಅಂದರೆ ಅಲ್ಲಿ ಯಕ್ಷಗಾನ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬದುಕಿದೆ, ತಾಳಮದ್ದಳೆ ಬದುಕಿದೆ. ವಿಚಾರಗಳು ಅಂದರೆ ನಾಳೆ ಬೆಳಗ್ಗೆ ಅವರು ದುರ್ಯೋಧನ ಒಳ್ಳೆಯವನು ಕೆಟ್ಟವನು ಏನು ಬೇಕಾದ್ರೂ ಚರ್ಚೆ ಮಾಡಿ ನಿರ್ಗಳವಾಗಿ ಮಾತಾಡ್ತಾ ಇರ್ತಾರೆ. ಪುರಾಣದ ಉಪಮಾನಗಳನ್ನ ಕೊಡ್ತಾ ಇರ್ತಾರೆ. ಹೋಲಿಸಿ ಅಂದರೆ ಆ ಕಾಲದಲ್ಲೂ ಶಕುನಿ ಇದ್ದಾನೆ, ಇವತ್ತು ಶಕುನಿ ಇದ್ದಾನೆ, ಅವತ್ತು ದುರ್ಯೋಧನ ಇದ್ದ, ಇವತ್ತು ಶಿವ ಇದ್ದ ಅಂತ ಹಿಂಗೆ ಮಾಡೋದಿದೆಯಲ್ಲ. ಯಾವುದೇ ವಸ್ತುವಿಗೆ ಸಮಕಾಲೀನತೆ ತರೋದಿದೆಯಲ್ಲ, ಅದು ಮನುಷ್ಯನ ಶ್ರೇಷ್ಠವಾದಂಥ ಗುಣ ಆಗಬೇಕು. ಆವಾಗ ಆ ಕೃತಿ ಪರಿಪೂರ್ಣ ಆಗುತ್ತೆ. ಸಮಕಾಲೀನವಾದ ಗುಣಗಳನ್ನ ಗುರುತಿಸ್ಕೋಬೇಕು ಒಂದು ಸಾಹಿತ್ಯ ಕೃತಿಯಲ್ಲಿ, ರಂಗಕೃತಿನಲ್ಲಿ, ಸಿನಿಮಾದಲ್ಲಿ. ಅದು ಪೂರ್ಣವಾಗಿ ನನ್ನ ಮಂಡ್ಯದಿಂದ ಇಲ್ಲಿಂದ ಓದೋ ಒಬ್ಬ ಹಳ್ಳಿ ಹುಡುಗಂಗೆ ನನಗೆ ಸತ್ಯಜಿತ್ ರೇ ತೋರಿಸಿದ್ರು. ಸತ್ಯಜಿತ್ ರೇ ಫಿಲ್ಮ್ಗಳೆಲ್ಲ ಸಿಗೋಕ್ಕೆ ಶುರುವಾಯಿತು. ತೇರ್ ಪಾಂಚಲ್ಯ, ಕಾಸರವಳ್ಳಿ ಫಿಲ್ಮ್ಸ್ಗಳು ಸಿಗಾಯಿತು. ದೊಡ್ಡ ಜಗತ್ತಿನ ಶ್ರೇಷ್ಠವಾದಂಥ ನಿರ್ದೇಶಕರು, ಕ್ಯಾಮರಾಮನ್ಗಳು ಅಲ್ಲಿ ಬಂದು ಪಾಠ ಮಾಡೋರು, ನೋಡಿದ್ವು, ಮಾತಾಡಿದ್ವು, ಚರ್ಚೆ ಮಾಡಿದ್ವು. ಬ್ರೆಕ್ಟು, ಶೇಕ್ಸ್ಪಿಯರು, ಪ್ಲೊನೋಸ್ಕಿ, ಗೊಟೋಸ್ಕಿ ಎಲ್ಲರೂ ವಿಚಾರಗಳು ಅರ್ಥ ಆದವು. ಲಂಕೇಶ್ವರ ಅವ್ವನೂ ಅರ್ಥ ಆಗ್ತಾಯಿತ್ತು, ಗೌರೀಶ್ ಕಾರಣಿಯ ತಾಯಿನೂ ಅರ್ಥ ಆಗ್ತಾಯಿತ್ತು. ತುಂಬ ಈ ಸಾಹಿತ್ಯದ ಹಿನ್ನೆಲೆ ಹಳ್ಳಿಯಿಂದ ಓದೋನಿಗೊಬ್ಬನಿಗೆ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಅಂತಿದ್ರು, ಅದು ನೀನಾಸಂನಲ್ಲಿದೆ. ರಂಗಾಯಣಕ್ಕೆ ಬಂದುಬಿದ್ದೆ. ಕಾರಂತೂ ಇನ್ನೊಂದು ದೊಡ್ಡ ಜಗತ್ತು ತೋರಿಸೋದು ಸರ್. ಒಂದು ನ್ಯಾಯಪೈ ಇಲ್ಲ ಸರ್ ಕೈಯಲ್ಲಿ, ಒಂದೇ ಒಂದು ನ್ಯಾಯಪೈ ಇಲ್ಲ. ನಮ್ಮನ್ನು ಅಮೇರಿಕಕ್ಕೆ ಕರ್ಕೊಂಡೋಗಿದ್ರು ಕಾರಂತರು. 1 ತಿಂಗಳು ಅಮೇರಿಕದಲ್ಲಿ. ಅಲ್ಲಿ ಶಿವರಾಮ ಕಾರಂತರು, ಇಲ್ಲಿ BV ಕಾರಂತರು. ಇದು ಕಾರಂತರು ಅಲ್ಲ. ಇದು ನಾವಿನ್ನ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಸತ್ಯವಾಗಿ ಹೇಳ್ತಾ ಇದ್ದೀನಿ. ನಮ್ಮದಲ್ಲ ಸರ್, ಸುಮ್ಮನೆ ಅಹಂಕಾರ ಆಗ್ಬಿಡ್ತದೆ. ಒಬ್ಬ KV ಸುಬ್ಬಣ್ಣ, ಒಬ್ಬ ಕಾರಂತ, ನನ್ನ 2 ಕಣ್ಣುಗಳಲ್ಲಿ ಇರೋದು ನನ್ನ ಇದ್ದರೆ ನಾನು ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ನಾನಲ್ಲ. ನಂದು ಸೀರೋ ಸರ್. ಹೆಂಗೆ ಸರ್ ಮಂಡ್ಯದಲ್ಲಿ ಜಗತ್ತಿನ ಎಲ್ಲ ಭಾಷೆನ ಬಳಸ್ಕೊಂಡು ಬೈಕೊಂಡು ಏನೋ ಮಾಡ್ಕೊಂಡು ತಿರುಗಾಡ್ಕೊಂಡು ಸ್ಟ್ರೈಕ್ ಕೂತ್ಕೊಂಡು ಅವ್ರ ಹತ್ರ ಯಾವುದೋ ಅಭಿಮಾನಿ ಸಂಘದ ಅಧ್ಯಕ್ಷ ಆಗ್ಬಿಡ್ತಾ ಇದ್ದೀನಿ ನನಗಿದ್ದು ಲೀಡರ್ಶಿಪ್ ಕ್ವಾಲಿಟಿಗೆ. ಆದರೆ ನಟನೆ ಮಾಡೋಕ್ಕಾಗ್ತಾ ಇರಲಿಲ್ಲ, ನಟನೆ ಮಾಡೋಕ್ಕಾಗ್ತಾ ಇಲ್ಲ. ಅದು ಹೀಗಿದ್ದು ಈಗ ನಡ್ಕೊಂಡು ಹೋಗ್ತಾ ಇತ್ತಲ್ಲ, ಈಗ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದು ಇದಕ್ಕೆ ರಂಗಾಯಣ ಅನ್ನೋದೊಂದು ಒಂದು ವಿಶ್ವವಿದ್ಯಾನಿಲಯ. 24 ಜನ ಸಮರ್ಥವಾದ ಆ್ಯಕ್ಟ್ರು. ಯಾರ್ಯಾರು ಇವತ್ತು ನೋಡ್ತಾ ಇದ್ರಿ ನೀವು, ರಂಗಾಯಣ ರಘು ಆಗಲಿ, ಅವನಾಗಲಿ, ಯಾರು ಅರುಣ್ ಸಾಗರ್, ಈ ಬಹುತೇಕ ತುಂಬ ಜನ ಒಳ್ಳೊಳ್ಳೆ ನಟರುಗಳು, ಅವರೆಲ್ಲರ ಜೊತೆಲಿ ಬದುಕಿದೆ ನಾನು. ಅವರಿಂದ ಕಲ್ತಿದ್ದು ಸ್ಟೇಜ್ ಮೇಲೆ
ಸರ್ ಸ್ಟೇಜ್ ಮೇಲೆ ನಿಮ್ಗೆ ಯಾರು ನೋಡೋಕ್ಕೊಂದು ಅವಕಾಶ ಸಿಕ್ಕಿಲ್ಲ. ರಘುದು ಅವ್ರನ್ನ ಸ್ಟೇಜ್ ಮೇಲೆ ನೋಡೋದೊಂದು ಚಂದ. ಅನೇಕ ನಟರುಗಳು, ಅವರೊಬ್ಬರೇ ಅಲ್ಲ, ಎಡಿಗಿ ನಟರಾಜ್ ಅಂತ ಒಬ್ಬ ಗ್ರೇಟ್ ಆ್ಯಕ್ಟರ್ ಜೊತೆ ಒಡನಾಡಿದ್ದು ತುಂಬ ಚೆನ್ನಾಗಿ. ಬಾಲಾಜಿ ಮನೋಹರ್ ಅಂತ ಬೆಂಗಳೂರಿನಲ್ಲಿ ಒಬ್ಬನು, ಎಂಥ ನಟರುಗಳಿದ್ದಾರೆ ಸರ್, ತುಂಬ ಒಳ್ಳೊಳ್ಳೆ ನಟರುಗಳಿದ್ದಾರೆ. ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಬಂದಿದ್ದಾನೆ. ನನಗೆ ಎಷ್ಟು ಅಂದರೆ ಗೊತ್ತಾಗುತ್ತೆ, ಅವ್ರ ತಂದೆ ಅವ್ರಿಗಿಂತ ಒಳ್ಳೆ ನಟ ಸರ್. ಯಾರು? ಅವ್ನಿಗೆ ಅವಕಾಶ ಸಿಗಿ ಸತ್ತೋಗ್ಬಿಟ್ಟ. ನನ್ನ ಫ್ರೆಂಡು ಗೋಪಾಲ್ ಕೃಷ್ಣ ಅವ್ರ ದೇಶಪಾಂಡೆ ತಂದೆ ಧ್ರುವರಾಜ್ ದೇಶಪಾಂಡೆ ಅಂತ. ಏನು ನಟ ಸರ್, ಸ್ಟೇಜ್ ಮೇಲೆ ಎಂಥ ಒಳ್ಳೆ ಡೈರೆಕ್ಟ್ರು ಸರ್. ತುಂಬ ಜನ ಗೊತ್ತಿಲ್ಲ. ಎಣಿಗಿ ಬಾಳಪ್ಪನವ್ರು ಗೊತ್ತು, ಎಣಿಗಿ ನಟರಾಜ್ ಅವ್ರ ತಂದೆ ಅನೇಕ ಜನದ್ದು. ಅದು ನಮ್ಮ ಸೌಭಾಗ್ಯ ಅವೆಲ್ಲ ಅಂಥವ್ರ ಜೊತೆ ಒಡನಾಡಿದ್ದು ಆಡಿದ್ದೆಲ್ಲ. ರಂಗಾಯಣದಲ್ಲಿ ಅಮೇರಿಕ ಕರ್ಕೊಂಡೋದ್ರು, ಜರ್ಮನಿ ಕರ್ಕೊಂಡೋದ್ರು, ಆಸ್ಟ್ರಿಯಾ ಕರ್ಕೊಂಡೋದ್ರು. ಆಮೇಲೆ ಸರ್ ಇಷ್ಟು ದಿವಸಗಳಲ್ಲಿ ಕನ್ನಡ ಮಾತ್ರ ಗೊತ್ತಿರೋ ನನಗೆ, ಇಂಗ್ಲೀಷ್ ಚೆನ್ನಾಗಿ ಗೊತ್ತಿಲ್ಲ, ತೆಲುಗು ಗೊತ್ತಿಲ್ಲ, ತಮಿಳು ಗೊತ್ತಿಲ್ಲ, ಎಲ್ಲದೂ ಒಂಚೂರು ಬೈಗಳ ಗೊತ್ತು. ತುಳುದು ಅಷ್ಟೇ, ನನಗೆ ಒಂದೊಂದು 4 ಬೈಗಳು ಹೇಳ್ಬಾರ್ದು ಇಲ್ಲಿ, ಆದರೂ 4 ಬೈಗಳು ಗೊತ್ತು ಅಷ್ಟೇ. ಯಾಕೆಂದರೆ ಫಸ್ಟ್ ಕಲ್ತ್ಕೊಳ್ಳೋದೇ ಬೈಗಳ ಸರ್ ನಾವು. ಆ ಬೈಗಳು ಗೊತ್ತಿದ್ದ ಈಗ ತಮಾಷೆ ಮಾಡ್ಕೊಂಡು ಹಿಂಗೆ ರೇಕ್ಕೊಂಡು ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ತಾಯಿದ್ವು. ನಿಧಾನವಾಗಿ ಈ ಬೇರೆ ಬೇರೆ ದೇಶಗಳೆಲ್ಲ ಸುತ್ತಾಡಿದ್ದು. ಅಲ್ಲೊಂದು 5,000 ಜನ ರಂಗದ ಮೇಲೆ ಬರೋರು, 50,000 ಜನ ಕೂತ್ಕೊಳ್ಳೋ ಸ್ಟೇಜ್ ನೋಡೋದು. ಅದ್ಭುತವಾದಂಥ ಸ್ಟೇಜ್ಗಳು, ಅದ್ಭುತವಾದಂಥ ಜನರು, ಒಡನಾಟ, ಸುತ್ತಾಟ, ಬೇರೆ ಬೇರೆ ರಂಗ ಸುತ್ತಾಡಿದ್ದೆಲ್ಲ. ಒಂದು ಫೈನ್ ಮಾರ್ನಿಂಗ್ ಮೈಸೂರಿಗೆ ಬರ್ತೀವಿ. ಮೈಸೂರಿಗೆ ಬಂದರೆ ಇಲ್ಲಿ ಕಾರಂತರು, ನಾವು ರಂಗಾಯಣ ಬಿಟ್ಟು ಹೋಗ್ತೀನಿ ಸಾಕು, ನನಗೆ ಇಲ್ಲಿ ಏನೋ ಸರ್ಕಾರ ಸಪೋರ್ಟ್ ಮಾಡಲ್ಲ ಅಂತ ಬೇಜಾರು, ತುಂಬ ಬಿಕ್ಕಟ್ಟಿನಲ್ಲಿತ್ತು. ಆಗ ಬಿಟ್ಬಿಟ್ಟು ಹೋಗೋ ಸ್ಥಿತಿ. ನಾನು ಅಯ್ಯೋ ದಾರಿ ತೋರಿಸಿ ಕಾರಂತರ ಹೊಟ್ಟೋಗ್ಬಿಟ್ರೆ ಇಲ್ಲಿ ಏನು ಮಾಡೋದು. ಆಮೇಲೆ ನೋಡ್ತೀನಿ ಯಾಕೋ ಅಲ್ಲಿ ಏನೋ ಕೆಲಸ ಕಾರ್ಯಗಳು ಚಂದವಾಗಿ ಅವ್ರು ಅಂದ್ಕೊಂಡ ಕನಸುಗಳು ಸಾಕಾರ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಶುರುವಾಯಿತು. ಹಳ್ಳಿಗಳು ಕೆಲಸ ಮಾಡಿದೆ ಒಂದಷ್ಟು, ನಾಗಮಂಗಲದಲ್ಲಿ ಅಲ್ಲಿ ಇಲ್ಲ ಬೇರೆ ಬೇರೆ ಕಡೆ ನಾಟಕ ಮಾಡಿದೆ. ಆಗಲೇ ಇಲ್ಲ. ಬಟ್ ಅಷ್ಟೊಂದಾಗಲೇ 20-25 ವರ್ಷ ಸುತ್ತಾಡ್ತಾ ಇನ್ನು ರಂಗಭೂಮಿ. ಅಲ್ಲೆಲ್ಲೋ ನಾಟಕ, ತುಂಬ ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗೋದು, ಅಲ್ಲಿ ಹಳ್ಳಿಯ ಜನರನ್ನೆಲ್ಲ ಯುವಕರನ್ನ ಸೇರಿಸ್ಕೊಡೋದು, ಅವ್ರಿಗೆ ಸಂಘಟನೆ ಮಾಡಿ ರಂಗಭೂಮಿ ಬಗ್ಗೆ ಮಾತಾಡ್ತಾ ಹೋಗೋದು, ರಂಗಭೂಮಿ ನಾಟಕಗಳನ್ನ ಕಲಿಸೋದು. ನನಗೆ ಈಗಲೂ ಪೌರಾಣಿಕ ವಸ್ತುಗಳನ್ನು ಆಧುನಿಕವಾಗಿ ಚಿಂತನೆ ಮಾಡಿ ಅದಕ್ಕೆ ಸಮಕಾಲೀನತೆಯ ಮೆರುಗನ್ನು ಕೊಡೋದಿದೆಯಲ್ಲ, ಅದೇ ದೊಡ್ಡ ಸಂತೋಷ. ಅದಾಗಬೇಕು ಅಂತ ಅನಿಸಿತ್ತು. ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಹಳ್ಳಿಗಳಲ್ಲಿ ಮಾಡಿದೆ, ಸಕ್ಸಸ್ಸು ಆಯಿತು. ಉಡುಪಿ ರಂಗಭೂಮಿನಲ್ಲಿ ಭಾಳ ಆನಂದ ಗಾಣಿಗಿರೋದು ರಂಗಭೂಮಿ ತಂಡದಲ್ಲಿ ಭಾಳ ದೊಡ್ಡ ಹೆಸರು ಸಿಗ್ತಾಯಿತ್ತು. ಆ ಕಡೆ ನಂಗೆ ದಕ್ಷಿಣ ಕನ್ನಡದಲ್ಲಿ ಇರುವಷ್ಟು ಫ್ರೆಂಡ್ಸ್ಗಳು ಆ್ಯಕ್ಚುಲಾಗಿ ಮಂಡ್ಯದೇ ಇಲ್ಲ ಸರ್. ಅದು ನನಗೆ ಹೊಟ್ಟೋಗ್ಬಿಟ್ರೆ ನನಗೆ ಈ ಕಡೆ ಎಲ್ಲ ದಾಮೋದರ ಶೆಟ್ಟಿಯಿಂದ ಹಿಡಿದು ಅಥವಾ ನೀವಿಂದ ಹಿಡಿದು, ಆಮೇಲೆ ನಮ್ಮ ಚಿನ್ನ ಕಾಸರಗೋಡಿಂದ ಹಿಡಿದು ಆಮೇಲೆ ಮಂಗಳೂರು ಬೆಲ್ಟ್ ಇದೆಯಲ್ಲ, ಸಿಕ್ಕಾಬಿಟ್ಟೆ ದೇರಾಜೆ ಮೂರ್ತಿ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ನಮ್ಮ ಮ್ಯಾಜಿಕ್ ಇವ್ರು ಮಾಡೋರು ಗೊತ್ತು. ಆಮೇಲೆ ಈಗಲೂ ಅಷ್ಟೇ ತುಂಬ ಜನ ಬೇರೆ 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 ಗೆಳೆಯರು ಸಿಕ್ಕಾಪಟ್ಟೆ ಜನ ಗೊತ್ತು. ಅವರೆಲ್ಲರ ಜೊತೆ ನಮಗೆ ಊಟಕ್ಕೆ ಕೂತ್ಕೊಳ್ಳೋದೇ ಒಂದು ಸಂತೋಷ ಆಗ್ತಿತ್ತು ಸರ್. ಪ್ರತಿ ಊಟವೂ ನನ್ನನ್ನು ಒಂದೊಂದು ಮನುಷ್ಯ ಬೇರೆ ಬೇರೆ ಚಿಂತನೆಗಳು ಹಚ್ಚೋದಕ್ಕೆ ಎತ್ತರಕ್ಕೆ ತೊಗೊಂಡೋಗಿ ಸಹಾಯ ಮಾಡ್ತಾಯಿದ್ರು. ನಾನು ಯಾವ ಕ್ಷಣ ಜೀವನದಲ್ಲಿ ವೇಸ್ಟು ಅಂತ ಅನ್ಕೊಳ್ಳೋದಿಲ್ಲ ಸರ್. ನನಗಾದ ಅಪಮಾನವನ್ನು ಕೂಡ ಇದೊಂದು ಅನುಭವ ಇರಲಿ ಹಿಂಗಾಗ್ತಾಯಿತ್ತು. ಇವಾಗ ನಾನು ನಿನಾಸಮಲ್ಲಿದ್ದು, ನಿನಾಸಮಲ್ಲಿ ನೋಡಿದಂಥ 75 ವರ್ಷ ನಿನಾಸಮ್ಗೆ ಅತಿ ದೀರ್ಘವಾದಂಥ ಪರಂಪರೆಗಳನ್ನ ಇಟ್ಕೊಂಡು ಬೆಳೆದಂಥ ನಿನಾಸಮಲ್ಲಿ ನಾನು ನೋಡಿದಂಥ ವೃತ್ತಿಪರತೆ, ಪ್ರೊಫೆಷನಲಿಸಮು. ರಂಗಾಯಣದಲ್ಲಿ ಭೂಮಿಗೀತ ಅನ್ನೋ ಕಾವ್ಯನ ನಾಟಕ ಮಾಡಿದ್ರು. ಅದೊಂದು ಪ್ರಯೋಗಶೀಲತೆ, ದೊಡ್ಡ ದೊಡ್ಡ ನಾಟಕಗಳೆಲ್ಲ ಮಾಡೋದು, ಅಲ್ಲಿ ಪ್ರಯೋಗಶೀಲತೆ. ಮತ್ತು ಹಳ್ಳಿಗಳಲ್ಲಿ ನಾನೇ ಹೋಗಿ ಕೆಲಸ ಮಾಡ್ತಾಯಿದ್ದಿಲ್ಲ ಯುವಕರ ಜೊತೆಲಿ, ಅವರ ಚೈತನ್ಯಶೀಲತೆ, ಇವೆಲ್ಲವೂ ನನ್ನೊಳಗೆ ಅಷ್ಟು ಹಿಡಿಯೋಕ್ಕೆ ಶುರುವಾಯಿತು. ಪಟ್ ಅಂತ ಒಂದು ಫೈನ್ ಮಾರ್ನಿಂಗ್ ಸಿನಿಮಾಗೆ ಬಂದೆ ಆಕಸ್ಮಿಕವಾಗಿ. ನಾಗತಿಹಳ್ಳಿಯವರು ಫಸ್ಟ್ ಅಪ್ರೋಚ್ ಮಾಡಿದ್ರು, ಆದರೆ ಕರ್ಕೊಂಡೋಗಿ ಮಾಡಿಸೇ ಬಿಟ್ಟಿದ್ದು ನಾಗಾಭರಣ ಅವರು. ಅದು ಶಿವರಾಜ್ ಕುಮಾರ್ಗೆ ಕೋಲು ಮಂಡ್ಯ ಜಂಗಮ್ಮ ದೇವರು ಗುರುವೆ ಆ ಪಿಕ್ಚರ್. ಕೋಲು ಮಂಡ್ಯ ಅದು ಏನದು ಸರ್? ನೀವು ನಂಬಲ್ಲ, ಆಮೇಲೆ ಬೆಂಗಳೂರಲ್ಲಿ ನಾನು ಯಾವುದೋ ಊಟಕ್ಕೆ ಇಲ್ಲಿಗಾರು ಹೋದೆ, ಮದುವೆ ಮನೇಲಿ ಕೋಲು ಮಂಡ್ಯ ಬಾರಿಸ್ತಾರೆ. ಯಾವುದೋ ಕ್ಲಬ್ಗಳಿಗೋ ಬಾರ್ಗಳಿಗೋ ಪಬ್ಗಳಿಗೋ ಎಲ್ಲೆಲ್ಲಿ ಊಟ ಮಾಡೋಕ್ಕೋ ಎಲ್ಲೇನೋ ಹೋದ್ರೂ ರಾತ್ರಿ 12 ಗಂಟೆ 1 ಗಂಟೆಯಲ್ಲಿ ಶೂಟಿಂಗ್ ಮುಗಿದಿಲ್ಲ ನಮ್ಗೆ ಸಿಗ್ತಾ ಇದ್ದಿದೆ ಬೇರೆ ಬೇರೆ ಕಡೆ ಊಟಗಳು. ಅಲ್ಲೆಲ್ಲ ಹೋದ್ರೂ ಅಲ್ಲೆಲ್ಲ ಕೋಲು ಮಂಡ್ಯ ಜಂಗಮ ದೇವರು ಎಲ್ಲರೂ ಹಾಡ್ತಾರೆ. ಒಂಥರ ನ್ಯಾಷನಲ್ ಅಂತಂತಾರೆ ಆಗ್ಬಿಡ್ತು. ಆ ಹಾಡಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದನ್ನೇ ನಾನು ಅವತ್ತಿಗೆ ಒಂದು 2,000 ರೂಪಾಯಿ ಜಾಸ್ತಿ ಸಿಗುತ್ತೆ, ಮಗಳು ಹುಟ್ಬಿಟ್ಟಿದ್ದಾಳೆ, 2,000 ರೂಪಾಯಿ ಜಾಸ್ತಿ ಕೊಡ್ತೀನಿ ಬಾ ಅಂತ ನಾಗಾಭರಣ ಹೇಳಿದ್ದಾರೆ. ಹೋಗ್ಬಿಡ್ಲ ಅಂತ. ಆಮೇಲೆ ರಾಜ್ಕುಮಾರ್ನ ಹತ್ತಿರದಿಂದ ನೋಡ್ಬೋದು, ಮುಟ್ಬಿಡ್ಬೋದೇನೋ. ರಾಜ್ಕುಮಾರ್ನ ಜೀವನದಲ್ಲಿ ಒಂದು ದೊಡ್ಡ ಆಸೆ. ರಾಜ್ಕುಮಾರ್ ಹಿಂಗೆ ಟಚ್ ಮಾಡ್ಬಿಟ್ಟು ನಮಸ್ಕಾರ ಸರ್ ಅಂದ್ಬಿಟ್ರೆ ಸಾಕು. ಮಂಡ್ಯದವರಲ್ಲ ಸರ್, ಹಳ್ಳಿಗಳಿಗೆ ನಮಗೆ ಒಂಥರ ಒಬ್ಬ ನಟ ಆರಾಧನಾ ಮನೋಭಾವ. ಇವತ್ತು ಯಾವುದೋ ಸೂಪರ್ ಸ್ಟಾರ್ಗಳನ್ನೆಲ್ಲ ಹಂಗಂದ್ರು ಹಿಂಗಂದ್ರು ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ನಾನು ಆ ಅಭಿಮಾನಿಗಳಿಗೆ ಒಂಚೂರು ಕಂಟ್ರೋಲ್ಡ್ ಆಗಿರಿ ಅಂತ ಹೇಳ್ತೀನಿ ಹೊರತು ನಿಮ್ಮ ಆರಾಧನಾ ಮನೋಭಾವನ ಪೂರ್ತಿ ತಪ್ಪಿಸ್ಬಿಡಿ. ಅವ್ರನ್ನ ವಸ್ತುನಿಷ್ಠವಾಗಿ ದೂರದಲ್ಲಿಟ್ಟು ಮನುಷ್ಯ ಥರ ನೋಡಿ ಹಿಂಗೆಲ್ಲ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ, ನಾವು ಇವತ್ತು ಗಾಂಧಿನ ಹಾಗೆ ನೋಡ್ತೀವಿ ಸರ್, ಅಂಬೇಡ್ಕರ್ನ ಹಾಗೆ ನೋಡ್ತೀವಿ ಸರ್, ಶಂಕರಾಚಾರ್ಯನ ಹಾಗೆ ನೋಡ್ತೀವಿ ಸರ್. ಅಲ್ಲ ಸರ್, ನಮ್ಗೆ ಯಾವುದೋ ಒಂದು ಅದ್ಭುತವಾದ ದೇವರು ಕೊರಗಜ್ಜ ಅಂತ ನಾವು ಇಷ್ಟು ಪ್ರೀತಿ, ಅದು ಆರಾಧನೆ.
ಆ ಥರದ್ದೊಂದು ತೀವ್ರವಾಗಿ ಬದುಕೋದಕ್ಕೆ ಬೇಕಾದಂಥ ಭಕ್ತಿ ಭಾವನ ಬೆಳೆಸ್ಕೊಳ್ಳೋದಿದ್ದರೆ, ಭಕ್ತಿ ಇಲ್ಲದಿದ್ದರೆ ಸಾಹಿತ್ಯನೂ ಇಲ್ಲ, ರಂಗಭೂಮಿನೂ ಇಲ್ಲ, ಯಾವುದೂ ಇಲ್ಲ ಸರ್, ಸಿನಿಮಾನೂ ಇಲ್ಲ ಎಸ್ ಸರ್. ಮೂರು ಸರಿನ ದಿವಸ ಶೂಟಿಂಗ್ ಶುರು ಮಾಡ್ತಾರೆ ಲಂಕೇಶ್ರು. ಪಿಕ್ಚರು ಮುಹೂರ್ತ ಮುಂದಕ್ಕೆ ಹೋಗಲ್ಲ, ಏನಾರು ಮಾಡ್ಕೊಳ್ಳಿ ಅಂತಾರೆ. 4ನೇ ದಿವಸ ಕ್ಯಾಮ್ರಾಗೆ ಪೂಜೆ ಮಾಡಿ ಕಾಯಿ ಹೊಡಿತಾರೆ. ಲಂಕೇಶ್ವರ ಪಿಕ್ಚರ್ ಅವತ್ತು ಮುಂದಕ್ಕೆ ಹೋಗುತ್ತೆ. ಅದು ನಂಬಿಕೆ. ಇದು ನಡೆದಗತ್ತೆ ಸರ್, ನಾನು ಸುಳ್ಳು ಹೇಳ್ತಾ ನಡೆದಗಟ್ಟನೆ, ಸುಳ್ಳು ಹೇಳ್ತಾ ಇಲ್ಲ. ಅಂದ್ರೆ ಮೊದಲು ಅದು ಮಾಡಿರಲಿಲ್ಲ, ಈಗ ಮಾಡಲಿಲ್ಲ ಅವರು, ಅವೆಲ್ಲ ಆನ್ಸರ್ ಸಾಕು ಅಂತ. ಅದು ಕಾಕ್ತಾಳಿ ಆಗ್ಬಿಟ್ಟಿರ್ಬೋದು. ಓಕೆ, ಕಾಕ್ತಾಳಿ ಆಗ್ಬಿಟ್ಟಿರ್ಬೋದು. ಅದು ಆಗಿದ್ದು ನಿಜ, ಅದು ಆಗಿದ್ದು ನಿಜ. ಆಮೇಲೆ ಮಾರನೇ ದಿವಸ ಲಂಕೇಶ್ರು ಕಾಯಿ ಹೊಡೆದು ಪೂಜೆ ಮಾಡ್ರಿ ಅನ್ನೋದಂತೆ. ಪಿಕ್ಚರ್ ಮುಂದಕ್ಕೆ ಹೋಗ್ಬೇಕಲ್ಲ ಸರ್, ಪ್ರೊಡ್ಯೂಸರ್ ಮುಂದಕ್ಕೆ ಹೋಗಿದ್ದಾರೆ, ಕಾಯಿ ಹೊಡೆದು ಪೂಜೆ ಮಾಡಿ ಮುಂದಕ್ಕೆ ಹೋಗ್ಲಿ, ಆಗಲಿ ಇನ್ನೇನು ಮಾಡೋದು ಅಂತ ಎಲ್ಲರೂ. ನೀವು ಈಗಲೂ ಎಷ್ಟು ಪ್ರಗತಿಪರ ಪಿಕ್ಚರ್ ಅನೇಕರು ತೆಗೆದ್ರೂ ಅವರು ಪಿಕ್ಚರ್ ಶುರು ಮಾಡೋ ದಿವಸ ಅವನು ಯಾನೋ ಎಷ್ಟು ದೊಡ್ಡ ಪ್ರಗತಿಪರ ಕ್ರಾಂತಿಕಾರಿ ಲೆಫ್ಟಿಸ್ಟ್ ಆದರೂ ಒಂದು ಸಲ ವಿಚಾರ ಮಾಡ್ತಾರೆ. ಒಂದು ಸಲ ವಿಚಾರ ಮಾಡ್ಬಿಟ್ಟು ಯಪ್ಪ ಒಳ್ಳೇದಾಗಲಿ ಅಪ್ಪ, ಈ ಒಳ್ಳೇದಾಗಲಿ ಅಪ್ಪ ಅಂತ ಅವ್ರು ಯಾರಿಗೆ ಮನಸ್ಸಿಗೆ, ಅಪ್ಪ ಅಮ್ಮಂಗೆ, ದೇಶಕ್ಕೆ, ಗಾಂಧಿಗೆ ಯಾರಿಗೆ ಅಂದ್ಕೊಟ್ರು ಅದು ಭಕ್ತಿನೇ ಅಲ್ಲ ಸರ್. ಭಕ್ತಿಯ ಬೇರೆ ಬೇರೆ ಸ್ವರೂಪಗಳು ಅಂದಮೇಲೆ ನಾವು ಯಾಕೆ ಬೇರೆಯವ್ರನ್ನ ಹಂಗಿಸ್ಬೇಕು ಅಂತ ನನ್ನ ವಾದ. ಎಡಪಂಥೀಯರಿಗೆ, ಬಲಪಂಥೀಯರಿಗೆ, ಮಧ್ಯಪಂಥೀಯರಿಗೆ, ನಡುಪಂಥೀಯರಿಗೆ ಎಲ್ಲ ನನ್ನೊಂದು ವಾದ ಏನು ಅಂದರೆ, ಅವ್ರನ್ನ ಅವರಷ್ಟಕ್ಕೆ ಇರೋಕ್ಕೆ ಬಿಡಿ ಅಂತ ಗಾರ್ಕಿ ಹೇಳ್ತೀನಿ ಸರ್. ಅದೊಂದು ನಾಟಕ ಅದು. ಮನುಷ್ಯ ಅಂದ್ರೆ ಏನಪ್ಪ ಅಂತಾನೆ ಗಾರ್ಕಿ. ಮನುಷ್ಯ ಅಂದ್ರೆ ಏನು? ನಾನು ನೀನು ಆಟ ಅಲ್ಲ. ನಾನು ನೀನು ಅವ, ಆ ಹಸನ್ಯ, ಗಾಂಧಿ ಮಹಾತ್ಮ, ಗೋಡ್ಸೆ, ಫಕೀರ, ಅಕ್ಬರ ಎಲ್ಲ ಸೇರಿ ಆದವ ಮನುಷ್ಯ. ಮನುಷ್ಯ ಆದ್ಮ್ಯಾಗ ಮನುಷ್ಯನಿಗೆ ಕಿಮ್ಮತ್ತು ಕೊಡಬೇಕು ಅಂತಾರೆ. ಎಲ್ಲರೂ ಸೇರಾಗಿದ್ದಾರೆ ಮನುಷ್ಯ ಅಂದಮೇಲೆ ಒಬ್ಬ ಇನ್ನೊಬ್ಬಂಗೆ ಅವಳೊಳಗೆ ಮರ್ಯಾದೆ ಕೊಡದೇ ಇದ್ದಾರೆ ನಾವು ಹೆಂಗೆ ಮನುಷ್ಯರಾಗ್ತೀವಿ ಅಂತ ಮ್ಯಾಕ್ಸಿಮಮ್ ಗಾರ್ಕೆ ಹೇಳೋ ಮಾತಿದು. ಕನ್ನಡಕ್ಕೆ ಈ ಕೆಳಗಿನವರು ಅಂತ ಒಂದು ನಾಟಕ ಆಯಿತು, ಪಾತ್ರ ಒಂದು ನಾನು ಮಾಡಿದ್ದೆ ಅದರದ್ದು ಸರ್. ಈ ಎಲ್ಲೆಲ್ಲೋ ನಾನು ಸಿನಿಮಾ ತಿರುಗಾಡಿದ್ದು, ಸಿನಿಮಾ ಸಕ್ಸಸ್ ಶುರುವಾಗಿದೆ, ನಾಗಮಂಡಲ ಮಾಡಿದೆ, ಅವಾರ್ಡ್ ಬಂತು, ಹಿಂಗೆ ಆಮೇಲೆ ನಿಧಾನವಾಗಿ ರವಿಚಂದ್ರನ್ ಕ್ಯಾಂಪ್ಗೆ ಹೋದೆ, ಅಲ್ಲಿ ಒಂದು ಸಕ್ಸಸ್, ಹೀಗೆ ನಿಧಾನವಾಗಿ ಅರಳುಕೊಳ್ಳೋಕೆ ಶುರು ಆಯ್ತಲ್ಲ. ನಾನು ಈ ಸಕ್ಸಸ್ಸನ್ನು ಕೂಡ ನಾನು ರಂಗಭೂಮಿಗೆ ಬಳಸಬೇಕು ಅನ್ನೋ ಕಾರಣಕ್ಕೆ ಅವಾಗಿನಿಂದಲೂ ನಾಟಕ ಮಾಡೋದು ಮಾತ್ರ ಏನೇ ಕಾರಣಕ್ಕಾಗಿ ರಂಗಭೂಮಿಯನ್ನು ಯಾವ ವರ್ಷದಲ್ಲೂ ನಿಲ್ಲಿಸ್ದೇನೆ ವರ್ಷದಲ್ಲಿ 4 ನಾಟಕ ಮಾಡೋದು, ಆ ದುಡ್ಡು ತೊಗೊಂಬರೋದು. ಗತಿಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ನಾಟಕ ಕೊಡು ಅಂತ ಕೇಳಿ ಕಪಾಳ ಕೊಡೋಲ್ಲ ಸರ್. ಯಾರು ಮಿಡ್ಲ್ ಕ್ಲಾಸಲ್ಲಿ ತಮಾಷೆ ಸರ್. ಯಾಕೆ ಹೆಂಗೆ ಮಾಡ್ಬಿಟ್ಟೆ ಮಗ, ಎಲ್ಲಿ ಹೋಗ್ಬಿಟ್ಟೆ ನೀನು, ಚೆನ್ನಾಗಿದೆಯಾ, ನಿಮ್ಗೆ ಅಷ್ಟು ಗೊತ್ತಾಯ್ಕಿಲ್ವೇ, ಕರ್ಕಭಾವನ. ರಂಗನಾಯಕಿರಿ ಪುಟ್ಟಣ್ಣ ಕಣಗಾಲ್ ಮಾಡಿದಾರಲ್ಲ, ಪರದೆ ಪೂರ್ಣ ತೋರಿಸ್ಬಿಟ್ಟು ಕಲರ್ ಪರದೆನ ಅಶೋಕ್ಗೆ, ಆ ಪರದೆ ಸ್ವಲ್ಪ ಎತ್ತಪ್ಪ ಅಂತಾರೆ, ಎತ್ತಾನೆ. ಫುಲ್ ಚಿಂದಿ ಆದಂಥ ಬದುಕು. ಸಂಸಾರ ಕನ್ನಡವನ್ನು ಮಾತಾಡೋಕ್ಕೆ ಇದಾಗುತ್ತೆ ಅಂತ ಹೇಳ್ಕೊಟ್ಟಿದ್ದು ರಂಗ. ತುಂಬ ಸಲ ಸ್ಕಿಲ್ಫುಲ್ ಆಗಿರ್ತದೆ ಸರ್, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಆದರೆ ಜನಕ್ಕೆ ತಾಕ್ತಾ ಇರೋಲ್ಲ. ಯಾಕೆ ಅಂದರೆ ಒಳಗಿನ ಭಾವ ಅವ್ರದ್ದು ಲ್ಯಾಕ್ ಆಗಿರ್ತದೆ. ನೀನಾಸಮ್ಮು, ರಂಗಾಯಣ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಬಂದಿದ್ರು. ನನಗೆ ಹೆಂಗೆ ಇದನ್ನು ಕಾಪಾಡ್ಕೊಳ್ಳೋದು, ಯಾವ ಥರ ಇದನ್ನು ನಾವು ಮಾಡೋದು, ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇರಲ್ಲ ಸರ್. ಅಲ್ಲಿ ಸೌಂಡ್ ಜಾಸ್ತಿ ಬಂದ್ಬಿಡ್ತೀನಿ, ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ, ಸೌಂಡ್ ಪ್ರೂಫ್ ಮಾಡಿಸ್ಬೇಡಿ ಸರ್. ಕರೆಂಟ್ ಕೊಡಬೇಡಿ ಅವ್ರಿಗೆ ಒಂದೊಬ್ಬ ಕಂಪ್ಲೇಂಟ್ ಕೊಟ್ಬಿಡುವ ಸರ್. ಎಲ್ಲ ಪಾರ್ಕಿಂಗಲ್ಲ ಮನೆ ಮುಂದೆ ನಿಲ್ಲಿಸ್ಬಿಡ್ತಾರೆ, ಒಬ್ಬ ಕಂಪ್ಲೇಂಟ್ ಕೊಟ್ಬಿಡುವ. ಮಾತೆತ್ತು ನನ್ನ ಮೇಲೆ ಕಂಪ್ಲೇಂಟ್ ಎಲ್ಲಿವರೆಗೂ ಬಂದುಬಿಟ್ರು ಅಂದರೆ, ನನ್ನ ಮೇಲೆ ಯಾವುದೋ ಒಂದು ಹುಡುಗಿನ ಹೆಸರು ಸೇರಿಸ್ಬಿಟ್ಟು ರಮೇಶ್ ಈ ಥರದ್ದು ಒಂದು ಕೆಟ್ಟದ್ದು ಮಾಡಿಬಿಟ್ಟಿದ್ದಾನೆ, ಅಲ್ಲಿಗೇನು ಜನ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಮೇಲೆ ಒಂದು ಕೆಟ್ಟ ಗೂಬೆ ಕೂರಿಸಿ ಒಂದು ಕೆಟ್ಟ ಹೆಸರು ತಂದು